Hello students, welcome to Patanjali English Academy and Shankar English Academy. ಸ್ಟೂಡೆಂಟ್ಸ್ ಇವತ್ತಿನ ವಿಡಿಯೋದೊಳಗೆ ನಿಮಗೆ ಪಿ ಯು ಸಿ ಫಸ್ಟ್ ಯೂನಿಟ್ ಅದಲ್ಲ ಜಂಟ್ಮನ್ ಆಫ್ ದ ಜಂಗಲ್ ಈ ಯೂನಿಟ್ ಮೇಲೆ 4 ಮಾರ್ಕ್ ಕ್ವಶನ್ಸ್ಗಳನ್ನು ನಾನು ವಿಚಾರ ಮಾಡಿ ತಗೊಂಡೇನು ಒಂದಿಷ್ಟು. ಐ ಹ್ಯಾವ್ ಸೆಲೆಕ್ಟೆಡ್ 5 questions ಫ್ರಮ್ ದಿಸ್ ಲೆಸನ್, 4 ಮಾರ್ಕ್ ಕ್ವಶನ್ಸ್ to which you will have to answer in 100, about 100 words in a paragraph of 100 words. ಒಂದು 5 ಕ್ವಶನ್ಸ್ಗಳನ್ನ ನಾನು ತಗೊಂಡೇನೆ. ಇಲ್ಲಿದೆ ನೋಡ್ರಿ. ಫಸ್ಟ್ ಕ್ವಶನ್, ಎಕ್ಸ್ಪ್ಲೇನ್ ದ ಮ್ಯಾನ್ಸ್ ಪ್ಲಾನ್ ಆಫ್ ಆಕ್ಷನ್ ಆಸ್ ಹಿ ಬಿಲ್ಟ್ ಎ ಬೆಟರ್ ಹಟ್ ಇನ್ ದ ಜಂಟಲ್ಮನ್ ಆಫ್ ದ ಜಂಗಲ್. Number 2, you can fool people for a time but not forever. Explain. Number 3, explain briefly the trial and the judgment of the case between the man and the elephant. Fourth, peace is costly but it is worth the expense. Elucidate the underlying irony. Number 5, the Gentleman of the Jungle is a political satire on colonialism. Elucidate. ಇಷ್ಟೊಂದು 5 ಕ್ವಶನ್ಸ್ಗಳನ್ನ ತಗೊಂಡಿನಿ. ಈ 5 ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಿಕೊಡ್ತೀನಿ. ಡೆಫಿನೆಟ್ಲಿ ತಮಗೆ ಹೆಲ್ಪ್ ಆಗ್ತದೆ. ಈ 4 ಮಾರ್ಕ್ ಕ್ವಶನ್ಸ್ಗಳು ಸ್ವಲ್ಪ ಸಾಧಾರಣ ಸ್ಟೂಡೆಂಟ್ಸ್ಗಳಿಗೆ ವಿತೌಟ್ ಟೀಚರ್ಸ್ ಗೈಡೆನ್ಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ, ನನಗೆ ಗೊತ್ತೈತಿ. ಹಾಗಾಗಿ ನಾನು ಅನ್ಕೋತೀನಿ ಡೆಫಿನೆಟ್ಲಿ ನಿಮಗೆ ಭಾಳ ಯೂಸ್ಫುಲ್ ಆಗಿರ್ತೈತಿ. ಇದು ಏನಿಲ್ಲ, ನೀವು ಹೆಂಗೆ ಬರಿಬೇಕು ಇದೆಲ್ಲ ಸ್ವಲ್ಪ ಕಷ್ಟದ ಕೆಲಸ. ಇದು ಈಸಿ ಐತಿ ಕ್ವಶನ್ನು, ಇರ್ಲೈತೆ ಇದು ಟಫ್ ಐತಿ. ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್, ಹಿಂದಕ್ಕೆಲ್ಲ ಆನ್ಸರ್ ಮಾಡೋದು ಟಫ್ ಐತಿ. ಇಲ್ಲ ಪೊಲಿಟಿಕಲ್ ಸಟೈರ್ ಅಂತ ಇದೆಲ್ಲ ಮಾಡೋದು ಕಷ್ಟ ಐತ್ರಿ. ಪೀಸ್ ಈಸ್ ಕಾಸ್ಟ್ಲಿ ಬಟ್ ವರ್ತ್ ದ ಎಕ್ಸ್ಪೆನ್ಸ್, ಇದು ಕಷ್ಟ ಅದ ನಿಮಗೆಲ್ಲ. ಇದು ಸ್ವಲ್ಪ ಇನ್ಫರೆನ್ಷಿಯಲ್ ಕ್ವಶನ್ಸ್ಗಳಾಗ್ತವೆ. ಹಾಗಾಗಿ ಡೆಫಿನೆಟ್ಲಿ ನಾನು ಕೊಟ್ಟಿರ್ತಕ್ಕಂಥ ಆನ್ಸರ್ಸ್ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗ್ತವೆ. ಓಕೆ ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿ, ಇಲ್ಲಿ ಪಿ ಯು ಸಿ ಫಸ್ಟ್ ಇಯರ್ ಕ್ವಶನ್ ಇದೇನದು ಬ್ಲೂ ಪ್ರಿಂಟ್ ಇದೆ ನೋಡ್ರಿ. ದ ಜೆಂಟಲ್ಮನ್ ಆಫ್ ದ ಜಂಗಲ್ ಒಟ್ಟಾರೆ 5 ಮಾರ್ಕ್ಸ್ಗೆ ಕೇಳ್ತಾರ. 1 ಮಾರ್ಕಿಂದ 1 ಕ್ವಶನ್ ಇರ್ತದ, 4 ಮಾರ್ಕಿಂದ 1 ಕ್ವಶನ್ ಇರ್ತದೆ. 2 ಮಾರ್ಕ್ಸಿಂದಾಗಲಿ 3 ಮಾರ್ಕ್ಸಿಂದಾಗಲಿ ಕ್ವಶನ್ಸ್ಗಳನ್ನ ಕೇಳಬಾರ್ದು ಅಂತ ಬ್ಲೂ ಪ್ರಿಂಟ್ ಹೇಳ್ತಾ ಇದೆ. ಓಕೆ ಬರ್ರಿ ನೋಡೋಣ 4 ಮಾರ್ಕ್ ಕ್ವಶನ್ಸ್ಗಳು. ಈ ಕ್ವಶನ್ಸ್ಗಳಿಗೆ ಆನ್ಸರ್. 1ನೇ ಕ್ವಶನ್ ಏನದ, ಎಕ್ಸ್ಪ್ಲೇನ್ ದ ಮ್ಯಾನ್ಸ್ ಪ್ಲಾನ್ ಆಫ್ ಆಕ್ಷನ್ ಆಸ್ ಹಿ ಬಿಲ್ಟ್ ಬೆಟರ್ ಅಂಡ್ ಬಿಗರ್ ಅಂಡ್ ಬೆಟರ್ ಅಟ್. ದೊಡ್ಡದು ಗುಡಿಸ್ಲಾಕ್ ಕಡ್ತಾನಲ್ಲ, ಬಿಗರ್ ಅಂಡ್ ಬೆಟರ್ ಅಟ್. ಅವನ ಪ್ಲಾನ್ ಏನಿತ್ತು, ಯಾಕಂತ ದೊಡ್ಡದು ಗುಡಿಸ್ಲಾಕ್ ಕಟ್ಟಬೇಕಂತ ವಿಚಾರ ಮಾಡ್ತಾನೆ. ಎಕ್ಸ್ಪ್ಲೇನ್ ಮಾಡು ಅಂತ. ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಇದು ಈ ಪಾಠದಲ್ಲಿ ಬಂದಿರತಕ್ಕಂಥದ್ದು ಒಂದು ಥೀಮ್. ನಾವು ಬೇರೆಯವರಿಗೆ ಮೋಸ ಮಾಡ್ಬೋದು ಒನ್ಸ್ ಆರ್ ಟ್ವೈಸ್, ಬಟ್ ನಾಟ್ ಫಾರ್ ಎವರ್. ಈಗ ಎಲ್ಲ ಆ್ಯನಿಮಲ್ಸ್ಗಳು ಮನುಷ್ಯನಿಗೆ ಸ್ವಲ್ಪ 1, 2, 3, 4, 5, 6 ಸಲ ಮೋಸ ಮಾಡಿದವು, ಆದರೂ ಮನುಷ್ಯ ಮುಗ್ಬಿದ್ದವ. ಹಾಗಾಗಿ ಆಫ್ರಿಕಾ ಜನರು ಎಜುಕೇಶನ್ ಇರಲಿಲ್ಲ ಅಂದು ಸ್ವಲ್ಪ. ಆಮೇಲೆ ಅವರು ಭಾಳ ಈಸಿಲಿ ಬಿಲೀವ್ ಮಾಡ್ತಿದ್ರು ಬೇರೆಯವರನ್ನ. ಹೀಗಾಗಿ ಆ ಇನ್ನೋಸೆಂಟ್ ಪೀಪಲನ್ನು ಆರಾಮಾಗಿ ಚೀಟ್ ಮಾಡ್ಬೋದು. ಹಾಗಾಗಿ ಅವ್ರು ಭಾಳ ಸಲ ಚೀಟ್ ಅದ. ಬಟ್ ಚಲೋ ಶ್ರೂಡ್ ಇರ್ತಕ್ಕಂಥವ್ರು 1 ಸಲ 2 ಸಲ ಅಷ್ಟೇ ಚೀಟ್ ಆಗ್ತಾರ, ಬಟ್ 3ನೇ ಸಾರಿ ತಿರುಗುಬನ ಮಾಡ್ತಾರ. ಆ ಸೌತ್ ಆಫ್ರಿಕಾದ ಜನರು ಅವರು ಸ್ವಲ್ಪ ಇನ್ನೋಸೆಂಟ್ ಇದ್ರು ಕೂಡ ಭಾಳ ಹೊತ್ತು ಪರ್ಮನೆಂಟ್ ಆಗಿ ಯಾರಿಗೂ ಚೀಟ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದು. ಹೌದು, ಹೆಂಗೆ ಹೇಳ್ತೀರಿ ನೀವು? ಮನುಷ್ಯ 1 ಸಲ 2 ಸಲ 3 ಸಲ 4 ಸಲ ಎಲಿಫೆಂಟ್ ಆಯಿತು, ರೈನೋಸರಸ್ ಆಯಿತು, ಬಫೆಲೋ ಆಯಿತು, ಇವೆಲ್ಲ ಪ್ರಾಣಿಗಳು ಒಂದಾದ ಮೇಲೆ ಒಂದರಂತೆ ಆಕ್ಯುಪೈ ಮಾಡ್ಕೊಂತ ಹೋಗ್ತಾವ್ರೆ. ಲಾಸ್ಟ್ ಎಲ್ಲ ಆನಿಮಲ್ಗಳನ್ನ ಸುಟ್ಟು ಹಾಕ್ಬಿಡ್ತಾರೆ. ಅಂದ್ರೆ ಇನ್ನೋಸೆಂಟ್ ಅದನ್ನ ಅಂತ ತಿಳ್ಕೊಂಡು ನಾವು ಪರ್ಮನೆಂಟ್ ಆಗಿ ಅವ್ರಿಗೆ ಚೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತು. ಮನುಷ್ಯ ಹಳ್ಳಿ ರಿವೆಂಜನ ಚಲೋತ್ನಾಗ ತೀರಿಸುವಂತನ ಹಿಂಗತೆ ಬರೀದ್ರ ಮುಖಾಂತರ ವಿ ಕೆನಾಟ್ ಚೀಟ್ ಅದರ್ಸ್ ಫಾರ್ ಎವರ್. ಒನ್ಸ್ ಆರ್ ಟ್ವೈಸ್ ಈಸ್ ಪಾಸಿಬಲ್. ಯಾಕಂದ್ರೆ ನಂಬಿಕೆ ಇಟ್ಕೊಂಡ್ಬಿಟ್ಟಿರ್ತೀವಲ್ಲ, ಮೋಸ ಹೋಗೋ ಸಾಧ್ಯತೆ ಇರ್ತೈತ್ರಿ. ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಟ್ರಯಲ್ ಅಂಡ್ ಜಜ್ಮೆಂಟ್ ಆಫ್ ಅ ಕೇಸ್ ಬಿಟ್ವೀನ್ ದ ಮ್ಯಾನ್ ಅಂಡ್ ದ ಎಲಿಫೆಂಟ್. ಎಲಿಫೆಂಟ್ ಮ್ಯಾನ್ ಸೂಟ್ ಸ್ಟಾರ್ಟ್ ಆಗ್ತೈತಿ. ಇದು ನಂದು ಗುಡಿಸಲ ನಾನು ಆಕ್ಯುಪೈ ಮಾಡ್ಕೊಂಡಿನಿ, ನಾನು ಇಲ್ಲಿ ಪ್ಲೇಸನ್ನು ಇಕಾನಮಿ ಮಾಡ್ಕೊಂಡಿನಿ, ನಾನಿದು ಎಕ್ಸ್ಪಾನ್ಷನ್ ಮಾಡ್ಕೊಂಡು ನಂದಾಗ್ತೈತಿ ಅಂತ ಎಲಿಫೆಂಟ್. ಒರಿಜಿನಲಿ ನಂದಿದು ಗುಡಿಸಲ ಅಂತ ಹೇಳ್ಕೊಂಡು ಮನುಷ್ಯ ಕಮಿಷನ್ ಆಫ್ ಎನ್ಕ್ವೈರಿಗೆ ಕೇಸ್ ಕೊಡು ಅಂತ ಹೇಳ್ಕೊಂಡು ಕಿಂಗ್ ಆಫ್ ಫಾರೆಸ್ಟ್ ಲೈನ್ ಹೇಳಿ ಹೋಗ್ತದೆ.
ಅವ್ರ ಕೇಸ್ ಹೆಂಗೆ ನಡೀತೈತಿ ಅಂತ. ಟ್ರಯಲ್ ಅಂದ್ರೆ ಕೇಸ್ ನಡೆಸೋದು ಕೋರ್ಟ್ನಲ್ಲಿ, ಪ್ರಯತ್ನ ಮಾಡೋದಂತಲ್ಲ. ಟ್ರಯಲ್ ಅಂದ್ರೆ ಪ್ರಯತ್ನ ಅಂತ ಆಗ್ತೈತಿ, ಬಟ್ ಇಲ್ಲಿದು ಹಂಗಲ್ಲ. ಕೋರ್ಟ್ನಲ್ಲಿ ಕೇಸ್ ನಡೆಸೋದು. ಅವ್ರ ಕೇಸ್ ಹೆಂಗೆ ನಡೀತೈತಿ, ಎಲಿಫೆಂಟ್ ಏನ್ ಜಡ್ಜ್ಮೆಂಟ್, ಎಲಿಫೆಂಟ್ ಏನ್ ಕೇಸನ್ನ ಹೆಂಗ ಎಕ್ಸ್ಪ್ಲೈನ್ ಮಾಡ್ತೈತಿ ಸುಳ್ಳಾಗಿ, ಮತ್ತೆ ಜಜ್ಮೆಂಟ್ ಲಾಸ್ಟ್ ಏನ್ ಸಿಕ್ತು ಮನುಷ್ಯನಿಗೆ, ಏನ್ ಫೇವರ್ ಆಫ್ ದ ಎಲಿಫೆಂಟ್ ಸಿಕ್ತು, ಮನುಷ್ಯನಿಗೆ ಪ್ರಾಮಾಣಿಕತೆಗೆ ಬೆಲೆ ಸಿಗಲಿಲ್ಲ. ಪೀಸ್ ಇಸ್ ಕಾಸ್ಟ್ಲಿ ಬಟ್ ಇಟ್ ಇಸ್ ವರ್ತ್ ದ ಎಕ್ಸ್ಪೆನ್ಸ್ ಅಂತ ಹೇಳಿ ಎಲಿಸ್ಟ್ರೇಟ್. ಹೌದು, ಪೀಸ್ ಆ ಮನುಷ್ಯನಿಗೆ ಸಿಗ್ಲಿಲ್ಲ, ಬಟ್ ನೈಸರ್ಗಿಕವಾಗಿರ್ತಕ್ಕಂಥ ಪೀಸ್ ಅದು, ದೇವ್ರು ಕೊಟ್ಟಿರ್ತಕ್ಕಂಥ ಶಾಂತಿನ ನಮಗ್ ಪಡ್ಕೋಬೇಕಾಗ್ತದೆ ಅಂದ್ರೆ ಅದಕ್ಕೆ ಖರ್ಚು ಮಾಡಿ ಮನುಷ್ಯ ಪಡ್ಕೋಬೇಕಾಗ್ತದೆ. ತನ್ನ ಜೀವನದಲ್ಲಿ ಶಾಂತಿ ಪಡ್ಕೋಬೇಕಾದ್ರೆ ದೊಡ್ಡದೊಂದು ಗುಸ್ಲ ಕಟ್ಟಬೇಕಾಗ್ತದೆ. ಎಲ್ಲ ಎನಿಮಲ್ಸ್ಗಳ ಕಡ್ಡಿ ಹಚ್ಚಿ ಸುಟ್ಟು ಕರ್ಕಲ ಮಾಡಿ ತಾನು ಬದುಕಬೇಕಾಗ್ತದೆ. ಶಾಂತಿ ಹಂಗಲ್ಲ, ಶಾಂತಿ ದೈವಿ ಕೊಡುಗೆ, ಅದು ಸಹಜವಾಗಿ ಬರಬೇಕು. ಮೊದಲು ಶಾಂತಿನೂ ಸಹಿತ ಈ ಜಗತ್ತಿನ ಮೇಲೆ ರೊಕ್ಕ ಕೊಟ್ಟು ಕೊಂಡ್ಕೋಬೇಕಾಗಿದೆ. ಒಂದ್ ರೀತಿ ನೋಡಿದ್ರ ಐರನಿ, ವಿಪರ್ಯಾಸ ಅಲ್ಲ ಮೊದಲು. ಹಾಗಾಗಿ ಈ ಸ್ಟೇಟ್ಮೆಂಟಿನ ವಿಪರ್ಯಾಸತೆ ಈ ಪಾಠದಲ್ಲಿ ನಡೀತೈತಿ. ಅಂದ್ರೆ ಮನುಷ್ಯ ತನ್ನ ಶಾಂತಿಯನ್ನ ಬೇರೆ ಎನಿಮಲ್ಗಳು ಕಸ್ಕೊಂಡ್ಬಿಡ್ತವೆ. ತನ್ನ ಶಾಂತಿಯನ್ನ ಪಡ್ಕೋಬೇಕಾದ್ರೆ ದೊಡ್ಡದೊಂದು ಗುಡಿಸಲ ಕಟ್ಟಿ ಎಲ್ಲ ಎನಿಮಲ್ಗಳನ್ನು ಸುಟ್ಟು ತನ್ನ ಶಾಂತಿಯನ್ನು ಪಡ್ಕೋಬೇಕಾಗ್ತದೆ. ಈ ಕಥೆಯೆಲ್ಲ ನೀವು ಬರೀಬೇಕಾಗ್ತದೆ. ದ ಜೆಂಟಲ್ಮನ್ ಆಫ್ ದ ಜಂಗಲ್ ಈಸ್ ಅ ಪೊಲಿಟಿಕಲ್ ಸಟೈರ್. ಹೌದು, ಪೊಲಿಟಿಕಲ್ ಸಟೈರ್ ಐರನಿ ಒಂದೇ, ಸ್ವಲ್ಪ ಹೆಚ್ಚು ಕಮ್ಮಿ. ಅಂದ್ರೆ ಇದೇನಂತೀವಲ್ಲ, ಸ್ವಲ್ಪ ಒಂದು ಚುಚ್ಚು ಮಾತಿದೆ ಐರನಿ ಅಂತ. ಎಸ್, ಸಟೈರ್. ಇದು ಈ ಯುರೋಪಿನ ರಾಷ್ಟ್ರಗಳು ಯಾವ ರೀತಿಯಾಗಿ ಆಫ್ರಿಕಾ ದೇಶವನ್ನ ವಿನಂತಿಸಿಕೊಂಡು ಒಳಗೆ ಬಂದು ಅವ್ರ ದೇಶದಲ್ಲಿ ಅವರುಗಳನ್ನೇ ಆಳನ್ನಾಗಿ ಮಾಡಿದಂತ ಕೆಟ್ಟ ಜನ ಇವರು, ಯುರೋಪಿನ ಜನ. ಅದು ಈ ಪಾಠದಲ್ಲಿ ಗೊತ್ತಾಗ್ತದೆ. ಪೊಲಿಟಿಕಲ್ ಅದು ಯುರೋಪಿನ ಜನರು ಆಫ್ರಿಕಾಕ್ಕೆ ಯಾಕೆ ಬಂದರು ಪೊಲಿಟಿಕಲ್ಲಿ? ದೇ ವಾಂಟೆಡ್ ಟು ರೂಲ್ ಇಟ್. ಎಕ್ಸ್ಪಾನ್ಷನ್, ಕೊಲೋನಿಯಲಿಸಮ್ ಅಂತ ಇದಲ್ಲ, ಆ ಇಸಮ್ಗಾಗಿ ಅವ್ರು ಬಂದ್ರಲ್ಲೇ ಬಂದು ಏನ್ ಮಾಡಿದ್ರು, ಆಫ್ರಿಕಾದ ಜನರನ್ನ ಅವ್ರ ದೇಶದಲ್ಲೇ ಗುಲಾಮರನ್ನಾಗಿ ಮಾಡಿ ತಾವು ಅವರ ಮಾಸ್ಟರ್ಸ್ಗಳಾದರು. ವಿಪರ್ಯಾಸ ಇದು ಪಾಲಿಟಿಕ್ಸ್ ಹಿಂಗತೆ ನಡೀತೈತಿ, ರಾಜಕೀಯ ಹಿಂಗತೆ ನಡೀತೈತಿ. ವಿಪರ್ಯಾಸ ಇದು, ಸಟೈರ್. ಕೊನೆಗೆ ಏನಾಗ್ತತಿ, ಸತ್ಯಮೇವ ಜಯಕ ಅಂತಲ್ಲ, ಆ ತರ ಮನುಷ್ಯ ಕೊನೆಗೆ ಏನೋ ಹೈಪೋಕ್ರಸಿ ಮಾಡ್ತಿದ್ರು. ಅವ್ರ ಜನರ ಟ್ರೀಟಿ ಮಾಡ್ತಿದ್ರು, ಸುಳ್ಳು ಹೇಳ್ತಿದ್ರು. ಅವ್ರಿಗೆಲ್ಲ ಚಲೋತ್ನಿಗೆ ಬುದ್ಧಿ ಕಲಿಸಿ ತನ್ನ ಶಾಂತಿಯನ್ನ ಪಡ್ಕೊಂತಾನ, ಅದರ ಸ್ವಲ್ಪ ಖರ್ಚು ಮಾಡಿ ಪಡ್ಕೋಬೇಕಾಗ್ತೈತಿ. ಇದು ಈ ಕ್ವಶನ್ನಲ್ಲಿ ಇರ್ತಕ್ಕಂಥದ್ದು. ಯುರೋಪಿನ ರಾಷ್ಟ್ರಗಳು ಲೇಟ್ 19th ಸೆಂಚುರಿ ಒಳಗೆ ಆಫ್ರಿಕಾಕ್ಕೆ ಹೆಂಗೆ ಬಂದವು, ಆಫ್ರಿಕಾವನ್ನು ಹೆಂಗೆ ಕಬಳಿಸಿದ್ವು, ಕೊನೆಗೆ ಆಫ್ರಿಕಾದಿಂದ ಹೆಂಗ ಹೆದರಿ ತಮ್ಮ ದೇಶಕ್ಕೆ ಓಡಿ ಹೋದ್ರು ಅನ್ನುವಂಥದ್ದು ಈ ಕಥೆಯೊಳಗ. ಅದಕ್ಕೆ ಏನಂತಾರ, ಅದಕ್ಕೆ ಫೇಬಲ್ ಅಂತಾರ, FABL ಫೇಬಲ್ ಅಂತ ಕರೀತಾರ. ಈ ಒಂದು ಫೇಬಲ್ದೊಳಗ ಮೂಡಿ ಬಂದಿದೆ. ಈ ಎಲ್ಲ ಕ್ವಶನ್ಸ್ಗಳಿಗೆ ನಾವು ಈ ರೀತಿ ಆನ್ಸರ್ ಮಾಡ್ಬೇಕಾಗ್ತೈತಿ. ಬನ್ನಿ ನೋಡೋಣ. ಕ್ವಶನ್ ನಂಬರ್ 1, ಸಮ 100 words ಬರೀ ಅಂತಂದ್ರೆ ನಾ ಇಷ್ಟು ಬರ್ದೇನ್ರಿ. ಎಕ್ಸ್ಪ್ಲೇನ್ ದ ಮ್ಯಾನ್ಸ್ ಪ್ಲಾನ್ ಆಫ್ ಆಕ್ಷನ್ ಆಸ್ he built a better hut, bigger and better hut in the gentleman of the jungle. ಇಟಾಲಿಸೈಸ್ ಯಾಕೆ ಮಾಡಿದ್ರೆ ಇಟ್ ಈಸ್ ಟೈಟಲ್. ದ ಮ್ಯಾನ್ ರಿಯಲೈಸ್ಡ್ ದಟ್ ದ ರಾಯಲ್ ಕಮಿಷನ್ಸ್ ಆಫ್ ಎನ್ಕ್ವೈರಿ ವೇರ್ ಆಫ್ ನೋ ಯೂಸ್ ಟು ಹಿಮ್. ಎಷ್ಟು ಕಷ್ಟಪಡ್ತಾನ, ಏನು ಮತ್ತೆ ಹೊಳ್ಳಿ ಎನಿಮಲ್ಗಳ ಪರವಾಗಿ ಜಜ್ಮೆಂಟ್. ಒಂದು ಗುಡಿಸಲ ಕಟ್ಟಿದ, ಎಲಿಫೆಂಟ್ ಕಳ್ಕೊಂಡ, ಇನ್ನೊಂದು ಕಟ್ಟಿದ, ರೈನಸ್ ಕಳ್ಕೊಂಡ, ಇನ್ನೊಂದು ಕಳ್ಕೊಂಡ, ಕಟ್ಟಿದ, ಬಫೆಲೋ ಕಳ್ಕೊಂಡ. ಹಿಂಗ he went on losing his search for animals and he went on getting injustice by commission of inquiry. ಅನ್ಕೊಂಡ ಲಾಸ್ಟಿಗೆ ನೋ ಯೂಸ್ ಟು ಮೇ, so I want to make an effective method. Whenever he built a new hut, one of the jungle lords occupied it, and the commission always supported the animals, not man. The judgment was given always in favor of the animals against man. Really, it was injustice. Therefore, he decided to adopt an effective method. Important. This is important. Effective method. Of protection. He built a bigger and better hut within
ಪ್ಲಾನ್ ಆಫ್ ಆಕ್ಷನ್ ಇತ್ತು ಅದ್ರೊಳಗಡೆ, ಮಸ್ತ್ ಇತ್ತು. Effective method protection. He built a bigger and better hut a little away from the old huts. And the jungle animals saw it. It was ready. They rushed into it to occupy it, not knowing the plan of action of man. Okay. However, the elephant had already entered and was sleeping inside. Rhinoceros ಬರ್ತಿತ್ತು, ನಾನು ಫಸ್ಟ್ ಅಂತ ತಿಳ್ಕೊಂಡು, ನಾನು ಫಸ್ಟ್ ಅಂತ ಒಳಗೆ ಬಂದ್ರೆ ಆಲ್ರೆಡಿ ಎಲಿಫೆಂಟ್ ಬಿಟ್ಟಿದೆ, sound sleep ಮಾಡಕತ್ತಿದೆ. The other animals also entered through the door, window, ಡೋರ್ ಮುಖಾಂತರ, ವಿಂಡೋ ಮುಖಾಂತರ ಎಲ್ಲ ಬಂದ್ಬಿಡ್ತವೆ. ಅದು ಹೈನಾ ಅನ್ನುವಂಥದ್ದು ಶೇಡ್ ಅನ್ನು ನಿಲ್ತದೆ. ಎಲಿಗೇಟರ್ ಅನ್ನುವಂಥದ್ದು ಇಟ್ ಕ್ಲೈಂಬ್ಡ್ ಅಪ್ ಆನ್ ದ ರೂಫ್ ಅಂಡ್ ಇಟ್ ಬಾಸ್ಕ್ಡ್ ದೇರ್. ಎಲ್ಲ ಅನಿಮಲ್ಸ್ಗಳು, ಆಲ್ ದ ಅನಿಮಲ್ಸ್, ನಾಟ್ ಎಕ್ಸ್ಕ್ಲೂಡಿಂಗ್ ಎನಿಥಿಂಗ್, ಎನಿ ಅನಿಮಲ್ ಎಲ್ಲ ಬಂದ್ಬಿಟ್ಟವ್ರೆ. ಸೂನ್ ದೇ ಬಿಗ್ಯಾನ್ ಫೈಟಿಂಗ್ ಅನ್ನೊಂದು, ಇದು ಒಂದು ಪೊಲಿಟಿಕಲ್, ಇದು ಒಂದು ಸಟೈರ್, ಇದು ಚಂದ ಐತದ್ರಿ. Soon they began fighting over their rights. I must penetrate first. I must go. I must get a better place. Quarrel was started among themselves. Taking the advantage of the situation, the man took the advantage. When they were busy in fighting, quarreling, the man set the hut on fire. And the animals were not aware of this point and destroyed it along with all animals. ಎಲ್ಲ ಅನಿಮಲ್ಸ್ ಸುಟ್ಟೋಗ್ಬಿಟ್ಟು. ಇದು ಮನುಷ್ಯನ ಪ್ಲಾನ್ ಆಫ್ ಆಕ್ಷನ್ ಆಗಿತ್ತು. ಸಲ ಯಾಕೆ ಕಟ್ಟಿದ ಅಂದ್ರೆ ಈ ಕಾರಣ ಕಟ್ಟಿದ. ದಸ್ ಹಿ ಕ್ಲೆವರ್ಲಿ ಗಾಟ್ ಇಟ್ ಆಫ್, ತಪ್ಪಿಸ್ಬಿಟ್ಟ ದ ಪ್ರಾಬ್ಲಮ್ಸ್ ಆಫ್ ಜಂಗಲ್ ಲಾರ್ಡ್ಸ್. ಸ್ಟೂಡೆಂಟ್ಸ್, ಸೆಕೆಂಡ್ ಕ್ವಶನ್. ವಿ ಕ್ಯಾನ್ ಫೂಲ್ ಪೀಪಲ್ ಫಾರ್ ಎ ಟೈಮ್ ಬಟ್ ನಾಟ್ ಫಾರ್ ಎವರ್. ಮನುಷ್ಯನಿಗೆ ಆದಂಥದ್ದು, ಯಾರನ್ನಾಗಲಿ ಸಪೋಸ್ ಇನೋಸೆಂಟ್ ಅದಾರಂದ್ರೆ ನಾವು ಫೂಲ್ ಮಾಡಬಹುದ್ರಿ ಅವ್ರನ್ನ. ಅವರು ಚೆನ್ನಾಗಿದ್ರೆ ಫೂಲ್ ಮಾಡಕ್ ಆಗೋದಿಲ್ಲ. ಬಟ್ ಅವ್ರು ಇನೋಸೆಂಟ್ ಇದ್ರ ಅಂತಂದ್ರೆ ಜನರನ್ನ ನಂಬಿಡ್ತಾರೆ ಅಂತ ಅವ್ರನ್ನ ಫೂಲ್ ಮಾಡಿಬಿಡ್ತೀವ್ರಿ. ಎಷ್ಟು ಸಲ ಮಾಡ್ಬೋದು ಅಂತೀರಿ ನೀವು? ಒನ್ಸ್ ಆರ್ ಟ್ವೈಸ್. ಥರ್ಡ್ ಟೈಮ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಿ ಆರ್ ಚೀಟ್ಸ್ ಅಂತೇಳಿ. ದ ಪ್ರಾವರ್ಬ್ ಮೀನ್ಸ್ ದಟ್ ಡಿಸಿಪ್ಷನ್ ಅಂಡ್ ಇನ್ಜಸ್ಟಿಸ್ ಕೆನಾಟ್ ಕಂಟಿನ್ಯೂ ಫಾರ್ ಎವರ್. ಡಿಸಿಪ್ಷನ್ ಅಂದ್ರೆ ಮೋಸ ಮಾಡೋದು, ಇಂಜಸ್ಟಿಸ್ ಅಂದ್ರೆ ಅನ್ಯಾಯ. ಇಂಜಸ್ಟಿಸ್, ಮೋಸ ಮಾಡುವಿಕೆ ಮತ್ತು ಅನ್ಯಾಯ ಡೆಫಿನೆಟ್ಲಿ ಮುಂದುವರೆಯಕ್ಕೆ ಸಾಧ್ಯನೇ ಇಲ್ಲ. ಹಿಡಿತಾರೆ. ಸಿನಿಮಾದಾಗೆಲ್ಲ ನೋಡ್ತೀವಲ್ಲ, ಇವರೆಲ್ಲ ವಿಲನ್ಸ್ ಎಲ್ಲ ಇರ್ತಾರೆ, ಎಷ್ಟು ದಿವಸ ಮುಂದುವರಿತಾರೆ. ಲಾಸ್ಟು ಒಂದ್ಸಲ ಏನಾಗ್ತೈತಿ, ಎಂಡ್ ಆಗಿಬಿಡ್ತಾರೆ. ಇನ್ ದ ಸ್ಟೋರಿ ದ ಮ್ಯಾನ್ ವಾಸ್ ರಿಪೀಟೆಡ್ಲಿ ಚೀಟೆಡ್ ಬೈ ದ ಪವರ್ಫುಲ್ ಜಂಗಲ್ ಲಾರ್ಡ್ಸ್. ಅವೆಲ್ಲ ಗೊತ್ತದಲ್ಲ ನಿಮಗೆ, ಸಿಂಬಲಿಸಮ್ ಇದು. ಈ ಲೆಸನ್ದೊಳಗೆ ಸಿಂಬಲಿಸಮ್ ಇದೆ. ಜಂಗಲ್ ಲಾರ್ಡ್ಸ್ಗಳೆಲ್ಲ ಯುರೋಪಿಯನ್ ಪವರ್ಸ್, ಅಲ್ಲಿರ್ತಕ್ಕಂಥ ಮ್ಯಾನ್ ಆಫ್ರಿಕನ್ ಪೀಪಲ್. ಆಫ್ರಿಕನ್ ಪೀಪಲ್ ಅನ್ನ, ಆ ಮನುಷ್ಯನನ್ನ ಸಾಕಷ್ಟು ಚೀಟ್ ಮಾಡ್ಕೊಂತ ಹೋಗ್ಬಿಡ್ತಾವ. ಯಾಕಂದ್ರೆ ದೇ ಹ್ಯಾಡ್ ಕ್ಲಾಸ್ ಅಂಡ್ ಟೀತ್. ಮ್ಯಾನ್ ವಾಸ್ ಅಫ್ರೇಡ್ ಆಫ್ ದೆಮ್. ಹಿ ಡಿಡ್ ನಾಟ್ ವಾಂಟ್ ಟು ಎಕ್ಸ್ಪೋಸ್ ಹಿಮ್ಸೆಲ್ಫ್ ಟು ದ teeth and claws of the animals. The elephant first occupied his hut by taking the advantage of his kindness. ಮೋಸ. ಸೊ ಏನೋ ನನಗೆ ಗಿವ್ ಮೀ ಸಮ್ ಎ ಫೇವರ್ ಟು ಪುಟ್ ಮೈ ಟ್ರಂಕ್ ಇನ್ ಸೈಡ್ ಅವರ್ ಹಟ್, ಇಷ್ಟ ಕೇಳುತ್ತೆ. ಅದು ಎಸ್ ಮನುಷ್ಯ ಅನ್ನೋರು ಕೈಂಡ್ನೆಸ್ ತೋರಿಸ್ಬಿಟ್ಟು ನೋಡಿ, ಅಲ್ಲಿ ತಪ್ಪಿತು. ಲೇಟರ್ ದ ರಾಯಲ್ ಕಮಿಷನ್ ಸಪೋರ್ಟೆಡ್ ದ ಎಲಿಫೆಂಟ್. ದಿಸ್ ಇಸ್ ಹೌ ಫಸ್ಟ್ ಚೀಟೆಡ್ ದ ಮ್ಯಾನ್. ನೆಕ್ಸ್ಟ್ ರಾಯಲ್ ಕಮಿಷನ್, Lion itself promised him that he would get his hut back, but did the man get his hut back? Not at all. Lion cheated him, and the inquiry commission, royal commission, members, secretary, chairman, every animal cheated the man, supported the elephant. One animal always supported the other. No one was there to support the man. No animal was there to support the man. Okay. Yes, later the royal commission supported the elephant and ordered the man to build another hut. Yes, they said, they gave the judgment verdict that hut belonged to the animal and man was given opportunity to build another hut somewhere in the jungle. Whenever he built a new hut, another jungle lord occupied it. And the commission again favored the animals, not man. The man tolerated this injustice for a long time.
ತಾಳಿಯವನು ತಾಳಿದವನು ಬಾಳಿಯವನು ಅಂತಾರಲ್ಲ ಆ ಟೈಪ್. ಫೈನಲಿ ಹಿ ಅಂಡರ್ಸ್ಟುಡ್ ದಟ್ ಅನಿಮಲ್ಸ್ ವೇರ್ ಎಕ್ಸ್ಪ್ಲಾಯಿಟಿಂಗ್. ಈ ಪ್ರಾಣಿಗಳು ನನ್ನನ್ನು ಶೋಷಣೆ ಮಾಡ್ತಾ ಇದ್ದಾವೆ, ನನಗೆ ಚೀಟ್ ಮಾಡ್ತಾ ಇದ್ದಾವೆ. ಅರ್ಥ ಮಾಡಿಕೊಂಡ ಮನುಷ್ಯ. ಮೊದಲು ಅನ್ಕೊಂಡ ನಂಬಿದ್ದ, ಆಮೇಲೆ ಗೊತ್ತಾಯ್ತು ನನಗೆ ಚೀಟ್ ಆಗ್ಲಿಕ್ಕತ್ತೀನಿ. ಬಟ್ ನಾನು ಶಾಶ್ವತ ಹೆಂಗೆ ಚೀಟ್ ಆಗ್ತೀನಿ ತಿಳಿಸ್ತೇನೆ ಅವ್ರಿಗೆ ನಾ ಏನು ಅನ್ನೋದು. ಹಿ ಡಿಸೈಡೆಡ್ ಟು ಔಟ್ವಿಟ್, ಅವ್ರನ್ನ ಮೀರಿಸೋದು ಬೈ ಬಿಲ್ಡಿಂಗ್ ಎ ಲಾರ್ಜ್ ಅಂಡ್ ಅಲೋವಿಂಗ್ ಎ ಲಾರ್ಜ್ ಹಟ್ ಅಂಡ್ ಅಲೋವಿಂಗ್ ದಮ್ ಟು ಎಂಟರ್ ಇಟ್. And he wanted to burn all those animals in a bigger and better hut. This is how he wanted to take revenge. This is how he wanted to show them that the innocent cannot be cheated forever. Yes, of course, once or twice they may be cheated, but not forever. He was innocent, he was cheated, but it could not continue for a long time. It could not continue forever. So he wanted to teach this lesson to the animals. Then, when they started fighting among themselves, he burnt the hut. Thus, the man proved that the powerful cannot deceive or exploit the weak. Forever important, not forever. ಮಾಡಬಹುದ್ರಿ, ಬಟ್ ಫಾರ್ ಎವರ್ ಅಲ್ಲ. ಎಸ್, ಇಂಪಾರ್ಟೆಂಟ್. ನೆಕ್ಸ್ಟ್, ಎಕ್ಸ್ಪ್ಲೇನ್ ಬ್ರೀಫ್ಲಿ ದ ಟ್ರಯಲ್ ಅಂಡ್ ದ ಜಜ್ಮೆಂಟ್ ಆಫ್ ದ ಕೇಸ್ ಬಿಟ್ವೀನ್ ದ ಮ್ಯಾನ್ ಅಂಡ್ ದ ಎಲಿಫೆಂಟ್. ಏನು ಕೇಸ್ ನಡೀತು, ಎಲಿಫೆಂಟ್ ಏನು ಹೇಳ್ತು, ಮನುಷ್ಯ ಏನ ಹೇಳಕ್ ಅವಕಾಶ ಕೊಟ್ರ ಇಲ್ಲೋ, ಜಜ್ಮೆಂಟ್ ಏನು ಕೊಡ್ತು, ಕೇಸ್ ಹೆಂಗೆ ನಡೀತು. ದ ಎಲಿಫೆಂಟ್ occupied the man's hut after being allowed to put only his trunk inside during the heavy storm. It is fact. Okay, yes. The man protested, but the lion appointed. ಮ್ಯಾನ್ ಕೇಳಿದ, ನಂದ್ರಿ ಗುಡಿಸ್ಲ, ನನ್ನ ಗುಡಿಸ್ಲಾಗ ಅದು ಬಂದು ಈಗ ನನ್ನ ಕೂಡ ಯಾಕೆ ಜಗಳ ಮಾಡ್ತಾರೆ, ನನ್ನ ಗುಡಿಸ್ಲ ಕೊಡ್ಬೇಕಲ್ಲ ನೀವು ಅಂತ ಕೇಳ್ಕೊಂಡ. ಬಟ್ ಆದರೂ ಇವ್ರು ಏನ್ ಮಾಡ್ತಾರೆ, ಲಯನ್ ಕಿಂಗ್ ಆಫ್ ಫಾರೆಸ್ಟ್ ಅಪಾಯಿಂಟೆಡ್ ಕಮಿಷನರ್ ಅದು ಯಾರಿಗೆ ಹೇಳ್ತಾರ, ಎಲಿಫೆಂಟ್ಗೆ ಒನ್ ಆಫ್ ದ ಹೈ ಮಿನಿಸ್ಟರ್ಸ್ಗೆ ಹೇಳ್ತಾರೆ. ಅಷ್ಟೆಲ್ಲ ಮಾತಿನ ಮೂಡಿ ನೋಡು. ಸೊ ಯು ಹ್ಯಾವ್ ಡನ್ ಎ ಗುಡ್ ಜಾಬ್ ಬೈ ಮೇಕಿಂಗ್ ಫ್ರೆಂಡ್ಶಿಪ್ ವಿತ್ ದಿ ಅನಿಮಲ್ಸ್, ಎಸ್ಪೆಷಲಿ ವಿತ್ ದಿ ಎಲಿಫೆಂಟ್ ಅಂತಾರಲ್ಲ ಕಿಂಗ್ ಆಫ್ ಫಾರೆಸ್ಟ್. ಎಸ್, ಇನ್ವೆಸ್ಟಿಗೇಟ್ ದ ಡಿಸ್ಪ್ಯೂಟ್. ಅದನ್ನ ನೋಡ್ರಿ, ಇನ್ವೆಸ್ಟಿಗೇಷನ್ ಮಾಡ್ರಿ, ತಪಾಸಣೆ ಮಾಡ್ರಿ, ಆ ಕೇಸ್ ಏನಾಯ್ತು ನೋಡ್ರಿ. ಬರೆದು ಮನುಷ್ಯ ಮತ್ತೆ ಎಲಿಫೆಂಟ್ ಬಂತು, ಯಾರಿಗೆ ಕೊಡ್ತು, ಎಲಿಫೆಂಟಿಗೆ ಹೇಳ್ತಾರೆ. ಎಲಿಫೆಂಟ್ ಇನ್ಕ್ವೈರಿ ಕಮಿಷನ್ ಫಾರ್ಮೇಶನ್ ಮಾಡುತ್ತೆ. ದ ಕಮಿಷನ್ ಕನ್ಸಿಡರ್ಡ್ ಎಂಟೈರ್ಲಿ ಆಫ್ ಪವರ್ಫುಲ್ ಜಂಗಲ್ ಅನಿಮಲ್ಸ್. ನೋ ಮ್ಯಾನ್ ವಾಸ್ ದೇರ್. ಆಲ್ ದ 5 ಮೆಂಬರ್ಸ್ ವೇರ್ ಅನಿಮಲ್ಸ್. ಅದು ಬಫೆಲೋ, ಅದು ಅಲಿಗೇಟರ್, 5 ಮೆಂಬರ್ಸ್ ಅದ್ರ ಸೆಕ್ರೆಟರಿ. ಊರು ಯಾರದು, ಒಂದು 5 ಮೆಂಬರ್ಸ್ ಅದ ನೋಡ್ರಿ, ನೆನಪು ಬರ್ತಾ ಇಲ್ಲ. ಎಲಿಗೇಟರ್, ಬಫೆಲೋ, ರೈನೋಸರಸ್, ಇನ್ನೊಂದೆರಡು ಸೆಕ್ರೆಟರಿ ಅಂಡ್ ಚೇರ್ಮನ್ ಅದಾವಲ್ರಿ. ಅವು ಎಲ್ಲ ಅನಿಮಲ್ಸ್, ಬರೀ ಅನಿಮಲ್ಸ್ಗಳು. ನೋ ಮ್ಯಾನ್ ವಾಸ್ ದೇರ್. ಎಸ್, ದ ಕಮಿಷನ್ ಕನ್ಸಿಸ್ಟೆಡ್ ಎಂಟೈರ್ಲಿ ಆಫ್ ಪವರ್ಫುಲ್ ಜಂಗಲ್ ಲಾರ್ಡ್ಸ್, ಜಂಗಲ್ ಅನಿಮಲ್ಸ್ ಸಚ್ ಆಸ್, ಇಲ್ಲೇ ಇತ್ತಲ್ರಿ, ರೈನೋಸರಸ್, ಬಫೆಲೋ, ಫಾಕ್ಸ್, ಲೆಪಾರ್ಡ್. ನೆನಪಾಗ್ಲಿಲ್ಲ ನೋಡ್ರಿ. ಫಾಕ್ಸ್ ಸೆಕ್ರೆಟರಿ, ಚೇರ್ಮನ್ ಅಂಡ್ ಲೆಪಾರ್ಡ್ ಸೆಕ್ರೆಟರಿ. ದ ಮ್ಯಾನ್ ಪ್ರೊಟೆಸ್ಟೆಡ್, ಏನ್ರಿ ಎಲ್ಲ ನೀವೇ ಇದ್ರಲ್ಲ, ನಾವು ಮನುಷ್ಯರಿಂದ ಒಬ್ಬರನ್ನ ತಗೋಬೋದಿತ್ತಲ್ಲ, ಯಾಕೆ ತಗೊಂಡಿಲ್ಲ ನೀವು ಅಂತೇಳಿ. ಎಲ್ಲ ಬಹಳ ರೀಸನ್ ಹೇಳ್ತದ. ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ವೆಲ್ ಎಜುಕೇಟೆಡ್, enough educated to understand the intricacies of the jungle. And they said, animals said that they were reputed for their impartiality and they were sent by God. And ಹಿಂಗೆಲ್ಲ no need of having man in the commission. ಹಿಂಗೆಲ್ಲ ಸುಳ್ಳು ಹೇಳ್ಬಿಡ್ತಾವ್ರಿ. The man protested because there was no representative from his side. ಮನುಷ್ಯರು ಯಾರು ಇಲ್ಲ, ಎಲ್ಲ ಅನಿಮಲ್ಸ್ ಅಂತಾರಲ್ಲ, ಯಾಕೆ ನಮ್ಮಲ್ಲಿಂದ ಒಬ್ಬನ್ ತಗೋಬಾರ್ದಿರುತ್ತೆ. But his objection was rejected. No, we cannot take, because we are known for our impartiality. And ಮತ್ತು ಏನೋ ಒಂದಿಷ್ಟು ರೀಸನ್ ಹೇಳ್ತಲ್ರಿ. We are known for our impartiality. We have been sent by God. And you cannot understand the intricacy of the jungle because you don't have enough education. So we cannot take human beings. We cannot take human beings in the commission. During the trial, the elephant gave false explanation. Idu nadittu trial. So what is your statement?
ಡಿಪ್ಲೊರೇಷನ್. ನಿನಗೆ ಹೇಳ್ರಿ ಎನಿಮಲ್ ಎಲಿಫೆಂಟ್ ಏನೋ ಜಗಳ ಏನು ಅಂತ. ಎಲಿಫೆಂಟ್ ಅದು ಟ್ವಿಸ್ಟ್ ಮಾಡಿಬಿಡ್ತೈತಿ. ನಡೆದದ್ದ ಬೇರೆ, ಅದು ಹೇಳೋದ ಬೇರೆ. ನಡೆದದ್ದೇನು ಒಳಗೆ ಹೋಗ್ತದೋ ಮನುಷ್ಯನನ್ನು ಹೊರಗೆ ಹೋಗೋದು, ತಾನು ನಂದಿದು ಗುಡಿಸ್ಲ ಅಂತ ಕುಂದಿರ್ತದೆ. ಹೇಳೋದೇನು ಮನುಷ್ಯನಿಗೆ ಇನ್ವೈಟ್ ಮಾಡ್ತಾರೆ, ಹರಿಕೆಯಿಂದ ಗುಡಿಸ್ಲ ಹಾರಿ ಹೊಂಟಿತ್ತು, ಅದನ್ನು ಸ್ಟಾಪ್ ಮಾಡಬಾ ಅಂತ ಹೇಳಿ ಹೋದೆ. ಒಳಗೆ ವೆಕ್ಯಾಂಟ್ ಪ್ಲೇಸ್ ಇತ್ತು, ಒಳಗೆ ಹೋಗಿ ನಾನು ಮಲ್ಕೊಂಡೆ. ಸೊ ವೆಕ್ಯಾಂಟ್ ಪ್ಲೇಸ್ ಫಿಲ್ ಆದದ್ರಿಂದ ದೆರ್ ವಾಸ್ ನೋ accessibility ಫಾರ್ ದ ಗೇಲ್. ಅದು ಏನಂತೀವಲ್ಲ ಸ್ಟಾರ್ಮ್, ಹರಿಕೆಯನ್ನು ಟು ಟೇಕ್ ಅವೇ, ಟು ಬ್ಲೋ ದ ಹಟ್. So this is how I saved the hut and I occupied the space. It was empty. So I became the owner. Elephant so ಹೇಳ್ಬಿಡ್ತಾರೆ. And claimed that he had occupied the hut for man's own benefit. ಅವ ಕರೆದ, ಅದಕ್ಕೆ ನಾವು ಹೋಗಿ ಅದನ್ನು ಉಳಿಸಿದ್ವಿ. ಅದರ್ ಅನಿಮಲ್ಸ್ ಸಪೋರ್ಟೆಡ್ ದಿಸ್. ಹೈನಾ ಇವೆಲ್ಲ ಎಲ್ಡರ್ಲಿ ಅನಿಮಲ್ಸ್, yes, you are right, they said. The man was not allowed to explain the case properly. ನಾನು ಇಲ್ಲ, ನಾನು ಸ್ವಲ್ಪ ಹೇಳ್ಬೇಕಲ್ಲ ಅಂತ. ನೋ, ವಿ ಹ್ಯಾವ್ ಹರ್ಡ್ ಸಫಿಸಿಯೆಂಟ್ಲಿ ಬೈ ಫ್ರಮ್ ಎಲಿಫೆಂಟ್ ಫ್ರಮ್ ಬೋತ್ ಸೈಡ್ಸ್ ಅಂತಾರ. ಮ್ಯಾನ್ ವಾಸ್ ನಾಟ್ ಎಟ್ ಆಲ್ ಅಲೌಡ್. ಬಟ್ ಏನ್ ಹೇಳ್ತಾರ, ಎರಡೂ ಕಡೆಯಿಂದ ಕೇಳಿದ್ವಿ ಅಂತ ಹೇಳ್ತಾರೆ. ದ ಕಮಿಷನ್ ಡಿಕ್ಲೇರ್ ದಟ್ ದ ಎಲಿಫೆಂಟ್ ವುಡ್ ಕಂಟಿನ್ಯೂ ಅಕ್ಯುಪೈಯಿಂಗ್ ದ ಹಟ್. ಹೌದು, ಎಲಿಫೆಂಟ್ ಇಸ್ ದ ಓನರ್ ಬಿಕಾಸ್ ಇಟ್ ಮೇಡ್ ಯೂಸ್ ಆಫ್ ದ ವೆಕ್ಯಾಂಟ್ ಪ್ಲೇಸ್, ಎಕ್ಸ್ಪಾನ್ಷನ್, economy, and advised the man to build another hut. ಹೋಗಿ ನೀವು ಬೇರೆ ಕಡೆ ಇನ್ನೊಂದು ಪುಸ್ತಕ ಕಟ್ಕೋಬಹುದು, we don't disturb you ಅಂತ ಹೇಳ್ಬಿಡ್ತಾರೆ. Thus the gentleman was completely unjust. Judgment was completely unjust, not at all just, and favored the powerful. Justice ಹಂಗೆ, might is right ಅಂತೆಲ್ಲ ಹಂಗ. ಅದಕ್ಕೆ ಏನಾಗ್ತದ, ಈ ರೀತಿ ಕೇಸ್ ಎಲ್ಲ ನಡೀತದೆ. ಪೀಸ್ ಈಸ್ ಕಾಸ್ಟ್ಲಿ ಬಟ್ ಇಟ್ ಈಸ್ ವರ್ತ್ ದ ಎಕ್ಸ್ಪೆನ್ಸ್. ಹೌದು, ಎಲಿಫೆಂಟ್ಗೆ ಮನುಷ್ಯನಿಗೆ ಪೀಸ್ ಸಿಗಲೇ ಇಲ್ಲ, ಬಟ್ ಪೀಸಲ್ಲಿ ಪಡ್ಕೋಬೇಕಾದ್ರೆ ಏನೋ ಖರ್ಚು ಮಾಡಿ ಪೀಸ್ ಪಡ್ಕೋಬೇಕಾಯ್ತು. ಇದು ತಪ್ಪು. ಈ ದೇವರು ಸೃಷ್ಟಿಸಿದಂಥ ಈ ಜಗತ್ತಿನೊಳಗೆ ಪೀಸ್ ಎಲ್ಲರಿಗೂ ಸರ್ವರಿಗೂ ಸಮಾನವಾದಂಥ ಹಕ್ಕು ಇದೆ. ಆದರೆ ಇಂಥ ಜನರ ಮಧ್ಯದಲ್ಲಿ ನಮಗೆ ಪೀಸ್ ನಾವು ತಗೋಬೇಕಾದ್ರೆ ಏನೋ ನಾವು ಎಕ್ಸ್ಪೆನ್ಸ್ ಮಾಡಿ ಪೀಸ್ ತಗೋಬೇಕಾಗ್ತದೆ. ವಿಪರ್ಯಾಸ. ದ ಸ್ಟೇಟ್ಮೆಂಟ್ ಈಸ್ ಹೈಲಿ ಐರಾನಿಕ್ ಐತೆ, ಬಿಕಾಸ್ ದ ಮ್ಯಾನ್ ಅಚೀವ್ಸ್ ಪೀಸ್ ಓನ್ಲಿ ಆಫ್ಟರ್ ಡಿಸ್ಟ್ರಾಯಿಂಗ್ ದ ಜಂಗಲ್ ಲಾರ್ಡ್ಸ್ ಅಂಡ್ ದೇರ್ ಹಟ್. ಅವ್ರು ಕೂಡ ಗುದ್ದಾಡಬೇಕು, ದೊಡ್ಡ ಗುಡಿಸಲ ಕಟ್ಟಬೇಕು, ಅವ್ರನ್ನ ಸುಡಬೇಕು, ನಂತರ ನಮಗೆ ಪೀಸ್ ಸಿಗ್ಬೇಕು. ಇದು ಸರಿನಾ? ಪೀಸ್ ಹಂಗಲ್ಲ. ಪೀಸ್ ನ್ಯಾಚುರಲಿ ಇಟ್ ಈಸ್ ದ ಗಿಫ್ಟ್ ಆಫ್ ಗಾಡ್. ಹೌದೋ? ಇಲ್ಲ, ಹಂಗಿಲ್ಲ. ಇಲ್ಲೇ ವಿ ಹ್ಯಾವ್ ಟು ಗೆಟ್ ಇಟ್. ವಿ ಆರ್ ನಾಟ್ ಗಿವನ್ ಈಸಿಲಿ. ಥ್ರೂ ಔಟ್ ದ ಸ್ಟೋರಿ ದ ಲಯನ್ ರಿಪೀಟೆಡ್ಲಿ ಟಾಕ್ಸ್ ಅಬೌಟ್ ಮೇಂಟೈನಿಂಗ್ ಪೀಸ್ ಅಂಡ್ ಟ್ರಾಂಕ್ವಿಲಿಟಿ. ಪೀಸ್ ಅಂಡ್ ಟ್ರಾಂಕ್ವಿಲಿಟಿ ಅಂತ in the jungle. However, the so-called peace is actually based on injustice and exploitation. ಅದೇ ಜಂಗಲ್ದೊಳಗೆ ಪೀಸ್ ಹೆಂಗೆ ಸಿಗ್ತದೆ? ಇನ್ಜಸ್ಟಿಸ್ ಮೇಲೆ ಪೀಸ್ ಐತಿ, ಎಕ್ಸ್ಪ್ಲಾಯಿಟೇಷನ್ ಮೇಲೆ ಪೀಸ್ ಐತಿ. ಆರಾಮಾಗಿ ಮನುಷ್ಯನ ಪೀಸ್ ಸಿಗ್ಲಿಲ್ಲ. ದ ಕಮಿಷನ್ ಆಲ್ವೇಸ್ ಪ್ರೊಟೆಕ್ಟ್ಸ್ ದ ಪವರ್ಫುಲ್ ಅನಿಮಲ್ಸ್. ದ ಮೈಟ್ ಫೇವರ್ಸ್ ದ ಮೈಟ್. ಹಿಂಗೆ ಪದ್ಧತಿ. The commission always protects the powerful animals instead of giving justice to the man. Justice ಕೊಡಲೇ ಇಲ್ಲ ಮನುಷ್ಯನಿಗೆ. ತಮ್ಮ ರಕ್ಷಣೆ, ಒಂದು ಅನಿಮಲ್ ಇನ್ನೊಂದು ಅನಿಮಲ್ ರಕ್ಷಣೆ ಮಾಡ್ತಾರೆ. ಮನುಷ್ಯನ ರಕ್ಷಣೆ ಮಾಡೋರು ಯಾರು ಇಲ್ಲ. ಫೈನಲಿ ದ ಮ್ಯಾನ್ ಕ್ಲೆವರ್ಲಿ ಮೇಕ್ಸ್ ಆಲ್ ದ ಜಂಗಲ್ ಲಾರ್ಡ್ಸ್ ಎಂಟರ್ ಹೀಸ್ ನ್ಯೂಲಿ ಹಟ್. ಬರ್ರಿ ಮಕ್ಕಳು, ಮಾಡ್ತೀನಿ ನಿಮಗೆ ಅಂತೇಳಿ. ಅಂಡ್ ದೇ ಬಿಗಿನ್ ಫೈಟಿಂಗ್ ಅಮಂಗ್ ದೆಮ್ಸೆಲ್ವ್ಸ್. He sets the hut on fire and kills all of the animals. Only after this destruction does the man achieve peace. ಅವಾಗ ಮಾತ್ರ ಪಡಿತಾನೆ. ಅದಕ್ಕಿಂತ ಮೊದಲು ಪೀಸೇ ಸಿಗೋದಲ್ಲ. ತಾನೇ ಎಲ್ಲ ಪೀಸ್ ಆಗೋಗ್ಬಿಡ್ತಾನೆ. Therefore, ಮನುಷ್ಯ ಹೆಂಗೆ ಪೀಸ್ ಪಡ್ಕೊಂಡ? ಪೀಸ್ ಈಸ್ ಕಾಸ್ಟ್ಲಿ. ಅವನಿಗೆ ಪಾಪ ಖರ್ಚು ಮಾಡಿ ಪೀಸ್ ತಗೋಬೇಕು. ರೆಫರ್ಸ್ ಐರಾನಿಕಲಿ ಟು ದ ಪ್ರೈಸ್ ದ ಮ್ಯಾನ್ ಹ್ಯಾಸ್ ಟು ಪೇ. ಹೌದು, ದೊಡ್ಡ ಬಿಲ್ಡಿಂಗ್, ದೊಡ್ಡ ಹಟ್ಟು ಕಟ್ಟಬೇಕಾಯ್ತು, ಸುಡಬೇಕಾಯ್ತು, ಅನಂತರ ಪೀಸ್ ತಗೋಬೇಕಾಯ್ತು. ಐರನಿ, ರಿಯಲಿ ಐರನಿ. ಪೀಸ್ ಹಂಗಲ್ಲ. ಪೀಸ್ ಇಟ್ ಈಸ್ ಲೈಕ್ ಜಂಟಲ್ ರೈನ್. ಓಕೆ. refers ironically to the price of the man has to pay. His hut and the destruction of the jungle lords. Having struggled for all this, he was at last able to get success, peace in his life.
ಟು ಸೆಕ್ಯೂರ್ ಫ್ರೀಡಮ್ ಆ್ಯಂಡ್ ಪೀಸ್. ಓಕೆ, ಪೀಸ್ ಈಸ್ ಕಾಸ್ಟ್ಲಿ ಪಾಪ ಆ ಮನುಷ್ಯನಿಗೆ. ದ ಜೆಂಟಲ್ಮನ್ ಆಫ್ ದ ಜಂಗಲ್ ಈಸ್ ಪೊಲಿಟಿಕಲ್ ಸಟೈರ್. ಹೆಂಗ ಕೊಲೋನಿಯಲಿಸಮ್ ಅಂತ ವಸಾಹತುಕರಣ ಅಂತ ಕರೀತಾರೆ. ವಸಾಹತುಕರಣ ಒಂದು ಇಸಮ್, ಅದು ಒಂದು ತತ್ವ, ಈ ಯುರೋಪಿನ ರಾಷ್ಟ್ರಗಳಲ್ಲಿ ಇತ್ತು, ನಮ್ಮ ಭಾರತ ದೇಶಕ್ಕೆ ಕೂಡ ಬಂದ್ರು. ಆ ತರಹ ವಸಾಹತುಕರಣ ಪದ್ಧತಿಯಿಂದಾಗಿ ಆಫ್ರಿಕಾ ದೇಶ ಹೆಂಗ ಒಳಪಡ್ತೇವೆ, ಹೆಂಗ ಹಿಂಸೆಗೆ ಒಳಪಡ್ತೇವೆ. ನಮ್ಮ ದೇಶದಲ್ಲೇ ನಾವು ಗುಲಾಮರಾದ್ವಿ, ನಾವು ಆಗಿದ್ವಲ್ಲ ನಮ್ಮ ದೇಶದಲ್ಲಿ 1947 ಪೂರ್ವದಲ್ಲಿ. ದ ಜೆಂಟಲ್ಮನ್ ಆಫ್ ದ ಜಂಗಲ್ ಈಸ್ ಅ ಪವರ್ಫುಲ್ ಪೊಲಿಟಿಕಲ್ ಸಟೈರ್ ಆನ್ ಕೊಲೋನಿಯಲಿಸಮ್ ಅಂಡ್ ದ ಎಕ್ಸ್ಪ್ಲೋರೇಷನ್ ಆಫ್ ದ ವೀಕರ್ ನೇಷನ್ಸ್ ಬೈ ಪವರ್ಫುಲ್ ಕಂಟ್ರೀಸ್. ಬಡ ರಾಷ್ಟ್ರಗಳು ಅಂದ್ರೆ ಎಕನಾಮಿಕಲಿ ಅಂಡ್ ಸೈಂಟಿಫಿಕಲಿ ವೀಕ್ ಇರ್ತಕ್ಕಂಥ ರಾಷ್ಟ್ರಗಳು ಸೈಂಟಿಫಿಕಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ರಾಷ್ಟ್ರಗಳಿಗೆ ಶೋಷಣೆಗೆ ಒಳಪಟ್ಟವ್ರೆ. ದ ಎಲಿಫೆಂಟ್ ರೆಪ್ರೆಸೆಂಟ್ಸ್ ದ ಪವರ್ಫುಲ್ ಕೊಲೋನಿಯಲ್ ರೂಲರ್ಸ್. ಎಲಿಫೆಂಟ್ ಅಂದ್ರೆ ಏನಿಲ್ಲ, ಎಲಿಫೆಂಟ್ ಅಂದ್ರೆ ಯುರೋಪಿನ ಪ್ರಬಲ ರಾಷ್ಟ್ರಗಳು. ಹೂ ಟೇಕ್ ಅಡ್ವಾಂಟೇಜ್ ಆಫ್ ದ ಇನ್ನೋಸೆಂಟ್ ಮ್ಯಾನ್. ಆಫ್ರಿಕಾ. ದ ಮ್ಯಾನ್ ರಿಪ್ರೆಸೆಂಟ್ಸ್ ದ ಅಪ್ರೆಸ್ಡ್. ಒತ್ತಡಕ್ಕೆ ಒಳಗಾಗಿರ್ತಕ್ಕಂಥ ಆಫ್ರಿಕನ್ ಜನರ ಸಂಕೇತಿವ ರಿಪ್ರೆಸೆಂಟೇಷನ್. ಅಪ್ರೆಸ್ಡ್ ಅಂದ್ರೆ ತುಳಿಯಲ್ಪಟ್ಟಂತ ಜನಾಂಗ. whose lands were taken by the Europeans. ಟ್ರೀಟೀಸ್ಗಳ ಮುಖಾಂತರ. The Lion and the Royal Commission represent the colonial government. Lion, elephant, all the animals represent the colonial government. And its unjust legal system. Legal system ವಿಚಿತ್ರ ಹೌದು. Although the commission claims to be impartial, ಹೇಳ್ತೈತಿ we are impartial, we are known for impartiality ಅಂತ ಹೇಳ್ತೈತಿ. All its members belong to the powerful jungle community and always they favor the elephant and other animals. ಹೇಳ್ತಾರ we are impartial, we are known for impartiality, so no need of having any man in our commission. They said, yet they were in favor of other animals. The man is repeatedly deprived of his land and rights. Deprived, ವಂಚಿತ, ಪುನಃ ವಂಚಿಸಲ್ಪಡ್ತದೆ. Finally he realizes that justice will not come through colonial system. ಈ ಕೊಲೋನಿಯಲ್ ಸಿಸ್ಟಮ್ದಿಂದ ಜಸ್ಟಿಸ್ ಸಿಗೋದಿಲ್ಲ. ಜಾಣತನದಿಂದ ಇವ್ರನ್ನ ನಮ್ಮ ದೇಶ ಬಿಟ್ಟು ಓಡಿಸ್ಬೇಕಂತ. ಕ್ಲೆವರ್ಲಿ ಡಿಸ್ಟ್ರಾಯ್ಸ್ ಆಫ್ ಅಪ್ರೆಸರ್ಸ್. ಅಪ್ರೆಸನ್ ಅಂತಂದ್ರ ಈ ಒತ್ತಡ ತುಳಿಯಲ್ಪಟ್ಟಂತ ಜನಾಂಗ. ಇದು ಅಪ್ರೆಸರ್ ಅಂದ್ರೆ ತುಳಿಯುವಂತ ಜನಾಂಗ. ಇಲ್ಲೆಲ್ಲ ಬಂದಿತ್ತು ನೋಡ್ರಿ, ಅದೊಂದು ದ ಆಪ್ರೆಸ್ಡ್ ಅಂತ ಬರ್ತದೆ. ದ ಆಪ್ರೆಸ್ಡ್ ಅಂದ್ರೆ ತುಳಿಯಲ್ಪಟ್ಟಂತ ಜನಾಂಗ. ದ ಆಪ್ರೆಸರ್ ಅಂದ್ರೆ ತುಳಿಯುವಂತ ಜನರನ್ನ ಡಿಸ್ಟ್ರಾಯ್ ಮಾಡಿಬಿಟ್ರು ಕೊನೆಗೆ. ದ ಹ್ಯೂಮರ್ ಅಂಡ್ ಐರನಿ. ನಗು ಬರ್ತದ ಒಂದ್ ಸ್ವಲ್ಪ, ಮಜಾ ಆಗ್ತಲ್ಲ, ನಿಮ್ದು ಚಲೋ ಶಾಸ್ತಿ ಚಲೋ ಆಯ್ತಲ್ಲ ಅದಲ್ಲ. ಯೋಮೋ ಕೆನಾಟ್ ಆ ರೈಟರ್ ಪೊಲಿಟಿಷಿಯನ್ ಹೌದವರು. ಯೋಮೋ ಕೆನಾಟ್ ಅವರು ಕಿಕಿಯು ಪೀಪಲ್ ಆಫ್ ಕೀನಿಯಾ ರೈಟರ್ ಇವರು ಎಕ್ಸ್ಪೋಸಸ್ ದ ಹಿಪೋಕ್ರಸಿ. ಮುಖವಾಡ ಹಾಕಿಕೊಳ್ಳುವಿಕೆ. ಯಾರ್ದಿದು? ಯುರೋಪಿಯನ್ ಜನರ ಮುಖವಾಡ ಹಾಕಿಕೊಳ್ಳಿ, ಹಿಪೋಕ್ರಸಿ. ಮ್ಯಾಗ ಸಾಜೋಗ್ತನಕ ಅನ್ನೋದು, ಒಳಗೆಲ್ಲ ಕುತಂತ್ರ ಮಾಡೋದು, ಸೋಗಲಾಡಿತನ ಅಂತ ಕರೀತಾರೆ. ಈ ಸೋಗಲಾಡಿತನ ಭಾವನೆ ಹೊಂದಿರತಕ್ಕಂಥ ಯುರೋಪಿಯನ್ ಜನರನ್ನ ಎಕ್ಸ್ಪ್ಲಾಯಿಟೇಷನ್, ಶೋಷಣೆ ಮಾಡ್ತಕ್ಕಂಥವ್ರ ಸ್ವಭಾವವನ್ನ, ಇನ್ಜಸ್ಟಿಸ್ ಮಾಡ್ತಕ್ಕಂಥ ಈ ಕೊಲೋನಿಯಲ್ ರೂಲ್ ಅನ್ನ ಈ ಪಾಠದೊಳಗ ಇವರು ಯೋಮೋ ಕೆನಾಟ್ ಅವರು ಬಹಳ ನೈಸ್ ಆಗಿ ಜಗತ್ತಿಗೆ ತಿಳಿಸ್ಕೊಟ್ಟಾರೆ. ಯಾವ ರೀತಿ ಯುರೋಪಿನ ಪೌರಗಳು ಹಿಪೋಕ್ರಟಿಕ್ ಆಗಿ ಇದ್ದು ತಮ್ಮನ್ನ ಹೆಂಗ ಎಕ್ಸ್ಪ್ಲೈಟ್ ಮಾಡಿದ್ರು, ತಾವು ಯಾವಾಗಲೂ ಹೆಂಗ ಇನ್ಜಸ್ಟಿಸ್ ಕೊಟ್ಟು ಅನ್ನುವಂಥದ್ದು ಈ ಲೆಸನ್ ನಲ್ಲಿ ಬರ್ತೈತೆ. ಓಕೆ ಫ್ರೆಂಡ್ಸ್, ಮತ್ತೆ ಒಂದಿಷ್ಟು ವಿಷಯಗಳನ್ನು ತಗೊಂಡು ಮುಂದಿನ ವಿಡಿಯೋದಲ್ಲಿ ಬರ್ತೇನೆ. ಕಂಟಿನ್ಯೂಸ್ಲಿ ವಾಚ್ ಮಾಡ್ತಾ ಇರ್ರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ, ಹೆಲ್ಪ್ ಆಗಲಿ ಬೇರೆದವರಿಗೆ. ನಿಮ್ಗೆ ಏನಾದರೂ ಅನಿಸ್ತಂದ್ರೆ ಕಮೆಂಟ್ ಮಾಡ್ರಿ, ಇಷ್ಟವಾದರೆ ಎಸ್ ಲೈಕ್ ಮಾಡಿ.